ಕೊಡ್ಬೇಕಾಯ್ತು. ನೀವೇನ್ ಮಾಡೋಣ ರೀಪ್ ಕೆಳಕ್ ಕೊಟ್ಟರೆ ಮಗದಿ ಮೇಲೆ ನೀರು ಪೂರ ಒಳಗೆ. ನಾವು ಏನು ಹೇಳಿ ಕೊಡುದಿಲ್ಲ, ಅವ್ರು ನಮ್ಗೊಂದು ಅಡ್ಡ ಕೊಟ್ಟಿರುದಿಲ್ಲ. ಕುತ್ಕೊಂಡೆ ಚಪ್ಪಾಳೆ ತಟ್ಟಿ ಮಗ. ಹಾ, ಈಗ ನಮ್ಮ ಶಿಕ್ಷಣ ಇಲಾಖೆಯಿಂದ BRPಗಳಾಗಲಿ CRPಗಳಾಗಲಿ ಯಾರಾದ್ರೂ ಬಂದು ಈ ಸಭೆಯಲ್ಲಿ ಒಂದೆರಡು ಮಾತುಗಳನ್ನ ಹಂಚ್ಕೊಳ್ಬೇಕಿತ್ತು. ನಮ್ಮ CRPಗಳಿಗೆ ಬೇರೆಡೆ ಕೆಲಸ ಇರೋದ್ರಿಂದ ಅವರು ಆಗಮಿಸಲಿಲ್ಲ. ಈಗ ಅದಕ್ಕಾಗಿ ನಮ್ಮ ವ್ಯವಸ್ಥಾಪಕರನ್ನ ಮುಂದುವರಿಸಲಿಕ್ಕೆ ಅನುಮತಿ ಕೊಡುವಂತೆ ಕೇಳ್ಕೊಳ್ತಾ ಇದ್ದೀವಿ. ಏನಿದೆ ಅಂದ್ರೆ ನಾವು ಶಿಕ್ಷಣ ಇಲಾಖೆಯವರು ಇಲಾಖೆಯಲ್ಲಿ ಏನೆಲ್ಲ ಸೌಲಭ್ಯಗಳು ಅದಕ್ಕೆ ಸೇರ್ಕೊಂಡು ನಾವು ಒಬ್ಬರಲ್ಲ. ಇಲ್ಲಿ ತಮಗೆ ಗೊತ್ತಿದ್ದಂಗೆ ಈಗ ನಾವು ಈಗಾಗಲೇ ಪ್ರಶ್ನೆ ಹೇಳಿದ್ದೀವಿ. ಸಾರಿಗೆ ಭತ್ಯೆ ಒಂದಿದೆ. ಸಾರಿಗೆ ಭತ್ಯೆ ಅಪ್ಲೈ ಮಾಡ್ತಾ ಇದ್ದೀರಾ? ಹಾ, ಮಾಡ್ತಾ ಇದ್ದೇವೆ ಸರ್. ಎರಡು ಕುಟುಂಬದವರು ಇದೆ, ಇವರೊಬ್ರು ಮತ್ತೆ ಕೊಟ್ಟಿಕೊಪ್ಪದಿಂದ ಒಬ್ಬ ಇಲ್ಲ ಬಂದಿಲ್ಲ. ನಾವು ಕೊಟ್ಟಿದ್ವಿ, ಮಾಹಿತಿ ಕೊಟ್ಟಿದ್ವಿ, ನಮ್ಗೆ ಬರಲಿಲ್ಲ. ಕಳೆದ ವರ್ಷ ಕೊಟ್ಟಿದ್ರಾ? ಗೊತ್ತಿಲ್ಲ, ಕೆಲವರಿಗೆ ಮಾಹಿತಿ ಇಲ್ಲ, ಈ ತರ ಆಗ್ಬಿಟ್ಟು ಸಾರಿಗೆ ಬರ್ತಿದೆ. ಆಕ್ಚುಲಿ ಏನಿದೆ 6,000 ರೂಪಾಯಿಯನ್ನ ದೂರದಿಂದ ಬರುವಂತ ಮಕ್ಕಳಿಗೆ ವರ್ಷದಲ್ಲಿ ಈ ತರಗತಿ ಒಂದಿಷ್ಟು ಶಾಲೆಗಳು ಇರಬಾರ್ದು. ಇಲ್ಲೇ ಅವರಿಗೆ ಶಾಲೆ ದೂರ ಇದೆ ಆದವಾಗ ಅಂದ್ರೆ LPS 5ನೇ ತರಗತಿ ಮಕ್ಕಳಿಗೆ 1 ಕಿಲೋಮೀಟರ್ ಮೇಲೆ ಪಡೆದು, LPSಗೆ 3 ಕಿಲೋಮೀಟರ್ ಮತ್ತು ಹೈಸ್ಕೂಲಿಗೆ 5 ಕಿಲೋಮೀಟರ್ ಅಂತಿದೆ. ಮತ್ತು ದೂರಕ್ಕೆ ಬರುವಂತವರಿಗೆ ಅವರಿಗೆ ಬಸ್ಸಲ್ಲಿ ಗಂಡು ಮಕ್ಕಳು ಈ ಬಸ್ಸಲ್ಲಿ ಬಂದರೆ ಅವರಿಗೆ ಪಾಸ್ ಇದೆ ಅಂದರೆ ಅವರಿಗೆ ಬರುತ್ತೆ. ಮತ್ತೆ ಹೆಣ್ಮಕ್ಳಿಗೆ ಈಗ ಅಲ್ಲಿ ಆಧಾರ್ ಕಾರ್ಡ್ ಇದೆ ಬಿಟ್ಟು ಅವರು ಪಾಲಕರು ಹೋಗಲಿ ಅಥವಾ ನಡ್ಕೊ ಬರಲಿ ಅಥವಾ ಅವರೇನೋ ವಾಹನಗಳು ಮಾಡ್ಕೊಂಡು ಡೈಲಿ ಬರ್ತಾ ಇಲ್ಲ ಅಥವಾ ಏನೋ ಮಾಡ್ಕೊಂಡು ಬರಲಿ ಅವರಿಗೆ ಕೊಡ್ಲಿಕ್ಕೆ ಅವಕಾಶ ಉಂಟು. ಹಾಗಾಗಿ ಇದೆಲ್ಲ ಕಂಪಲ್ಸರಿಯಾಗಿ ಎಲ್ಲ ದೂರ ಬರೋಂಥ ಮಕ್ಕಳಿಗೆ ಕೊಡುವಂಥದ್ದು. ಅಲ್ಲೂ ಕೆಲವೊಂದು ಏನಿದೆ ಅಂದರೆ ಕೆಲವು ಮಕ್ಕಳು ಈಗ ಶಾಲೆಗೆ ಬರ್ತಾರೆ, ಆದರೆ ಅಲ್ಲಿ GPSC ಪ್ರಕಾರ ನೋಡ್ಕೊಂಡು ಅವ್ರು ಕೆಲವೊಂದು ಮಕ್ಕಳಿಗೆ ಕ್ಯಾನ್ಸಲ್ ಆಗಿರ್ಬೋದು. ಅಂದರೆ ಅವರಿಗೆ ಹತ್ತಿರ ಇದೆ ಅಥವಾ ಒಂದು ಆಗಲ್ಲ. ಆದರೆ ಅವರು ಬರುವಂಥ ಮಾರ್ಗ ಸುತ್ತಾಕೊಂಡು ಬರುವಂಥದ್ದು ಅಥವಾ ಅಲ್ಲಿ ಹೊರಗೆ ಹಾಕ್ಲಿಕ್ಕೆ ಆಗಲ್ಲ ಅಥವಾ ಅಲ್ಲಿ ಮಾರ್ಗನೇ ಇರಲ್ಲ ಅಥವಾ ಒಂದು ಗುಡ್ಡದಿಂದ ಸುತ್ತಾಕ್ಬೋದು. ಆ ಥರ ಕೆಲವು ಕಡೆ ಇರುತ್ತೆ. ಅದು ಎಕ್ಸ್ಪೀರಿ ಬರ್ಬೇಕಾದ್ರೆ ಅವ್ರು ದೂರನೇ ಆಗುತ್ತೆ. ಅಂಥದ್ದಿದ್ರೆ ನಿಮ್ಮ CRPಗಳಿಂದ ಎಲ್ಲ ಟೀಚರ್ಸ್ನ ಹೇಳೋದು, CRP ಅವರಿಂದ ಒಂದು ದೃಢೀಕರಣ ಮಾಡಿಕೊಟ್ರೆ ಅವರು ಅದನ್ನು ಹಾಕ್ಲಿಕ್ಕೆ ರೆಡಿ ಇದ್ದಾರೆ. ಅಂದರೆ ಆ ಥರ ನೀವು ಎಲ್ಲೂ ಯಾವ ಶಾಲೆಯಲ್ಲೂ ಮಾಡಿಲ್ಲ ಇವತ್ತಿನವರೆಗೆ. ಅದು ಯಾರಿಗೂ ಗೊತ್ತಿಲ್ಲ. ಇಲ್ಲಿಲ್ಲ ಸಾಕಷ್ಟು ಬರೀ ಇದೆ, ನಮ್ಮ ತಾಲೂಕಿನಲ್ಲೇ ಇದೆ. ಆದ್ರೆ ಆ ತರ ಮಕ್ಕಳಿಗೆ ಅವರಿಗೆ ಬಂದಿಲ್ಲ. GPSC ಪ್ರಕಾರ ಅವರಿಗೆ ಬಂದಿಲ್ಲ. ಅವರಿಗೆ ಅದನ್ನು ದೃಢೀಕರಣ ಮಾಡಿ ಕೊಟ್ಟರೆ ಅವ್ರಿಗೆ ಬಂದಿತ್ತು ಅಂತ ನಾನು ಆ ತರ ಇದ್ರೆ ಅವರಿಗೂ ಮಾಡ್ಕೊಳ್ಳಿಕ್ಕೆ ಅವಕಾಶ ಉಂಟು ಅದು. ಹಾಗಾಗಿ ಅದು ಒಂದು ಅವಕಾಶ ಇದೆ. ಮತ್ತೆ ಸ್ಕಾಲರ್ಶಿಪ್ ಇಂದು ಈಗ ಏನಿದೆ SC ST ಮಕ್ಕಳಿಗೆ ಕೆಲವು ಕಡೆ ಬಂದಿದೆ. ಅದರ್ಸಿಗೆ ಏನಿದೆ ಕೊರೋನಾ ನಂತರ ಅಲ್ಲ ನಿಮ್ಮನೆ ಮಕ್ಕಳಿಗೆ ಬಂದದಲ್ಲ ಸ್ಕಾಲರ್ಶಿಪ್ ಬಂದಿದ್ಯಾ? ಅದರ್ಶ ಸುರೇಶ್ ನಾಯ್ಕರು ಏನೋ ಹೇಳ್ತಾ ಇದ್ರು ಕೆಲವು ಜನರಿಗೆ ಬಂದಿದೆ. ಅದು ಅವರಿಗೆ ಬೇಕಾದಷ್ಟು ಕೊಡ್ಲಿಕ್ಕೆ ಕೆಲವು ಫಂಡಿಂದ ಸಮಸ್ಯೆಯಿಂದ ಕೆಲವು ಜನರಿಗೆ ಬಂದಿಲ್ಲ. ಕೆಲವು ಅಪ್ಲೈ ಮಾಡಿದವರಿಗೆ ಕೆಲವು ಫಂಡ್ ಸ್ವಲ್ಪ ಇದ್ರೆ ಹಾಕಿದ್ದಾರೆ, ಏನೋ ಮಾಡಿದರೆ ಕೆಲವು ಕಡೆ ಬಂದಿದೆ. ಅವರಿಗೆ ಅಕೌಂಟಿಗೆ ಬರೋದಕ್ಕೆ ಇಲ್ಲಿ ಏನು ಮಾಹಿತಿ ಇರಲ್ಲ. ಅವ್ರು ಹೇಳಿ ಮಾತ್ರ ಗೊತ್ತಾಗಬೇಕು. ಈ ಸಾರಿಗೆ ಭತ್ಯೆ ಅಷ್ಟೇ. ಇನ್ನು ಈ ವರ್ಷದಿಂದ ಏನಿದೆ ಅದು ಕೂಡ ಅವ್ರು ನೇರವಾಗಿ ಮಕ್ಕಳ ಅಕೌಂಟಿಗೆ ಬರುತ್ತೆ. ಗ್ರಾಮ ಸಂಪನ್ಮೂಲ ವ್ಯಕ್ತಿಗಳು ದಿವ್ಯಾ ನಾಯ್ಕಿಯವರಿಂದ. ಎಲ್ರಿಗೂ ನಮಸ್ಕಾರ. ನಾನೀಗ ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆಯ ವರದಿಯನ್ನು ಮಂಡನೆ ಮಾಡ್ತಾ ಇದ್ದೀನಿ. 2023-24ನೇ ಸಾಲಿನಲ್ಲಿ ಜಾತಿವಾರು ವಿದ್ಯಾರ್ಥಿಗಳ ಸಂಖ್ಯೆ ಒಟ್ಟು 26 ಮಕ್ಕಳಿದ್ರು. ಈ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವ್ರು ಯಾರು ಇರಲಿಲ್ಲ, ಇತರೆ 26. ಭೇಟಿಯ ದಿನದಂದು ಅಂದರೆ ದಿನಾಂಕ 3/7/2025ರಂದು ದಾಖಲಾತಿಯಲ್ಲಿರುವ ಮತ್ತು ಹಾಜರಿರುವ ಮಕ್ಕಳ ಸಂಖ್ಯೆ ಒಟ್ಟು ದಾಖಲಾತಿಯಲ್ಲಿ 18 ಮಕ್ಕಳಿದ್ರು. ಒಟ್ಟು 17 ಮಕ್ಕಳು ಆ ದಿನಾಂಕದಿಂದ ಹಾಜರಿದ್ರು. ಅದರಲ್ಲಿ 5ನೇ ಕ್ಲಾಸಲ್ಲಿ ಒಂದು ವಿದ್ಯಾರ್ಥಿ ಬಂದಿಲ್ಲ. 2023-24ನೇ ಸಾಲಿನಲ್ಲಿ ಶಾಲೆಗೆ ಅನುದಾನ ಬಿಡುಗಡೆಯಾದ ವಿವರ ಮತ್ತು ಬಳಕೆಯಾದ ವಿವರ. ಪ್ರಾರಂಭಿಕ ಶುಲ್ಕ ದಿನಾಂಕ 1/4/2023ರಂದು 647 ರೂಪಾಯಿ ಇತ್ತು. ಶಾಲಾ ಅನುದಾನ 34,250 ರೂಪಾಯಿ ಬಂದಿರ್ತದೆ. ಕುಡಿಯುವ ನೀರು ಮತ್ತು ಶೌಚಾಲಯದ ಅನುದಾನ 10,511 ರೂಪಾಯಿ. ಬ್ಯಾಂಕ್ ಬಡ್ಡಿ 185 ರೂಪಾಯಿ. ಶೂ ಮತ್ತು ಸಾಕ್ಸ್ ಅನುದಾನ 6,890 ರೂಪಾಯಿ. ಇತರೆ 1,850 ರೂಪಾಯಿ. ಒಟ್ಟು 54,333 ರೂಪಾಯಿ. ಅನುದಾನ ಬಳಕೆಯಾದ ವಿವರ. ಶಾಲಾ ಅನುದಾನದ ವೆಚ್ಚ 24,875 ರೂಪಾಯಿ. ಸ್ವಚ್ಛತಾ ವೆಚ್ಚ 10,511 ರೂಪಾಯಿ. ಶೂ ಮತ್ತು ಸಾಕ್ಸ್ ವೆಚ್ಚ 6,890 ರೂಪಾಯಿ.
ಇತರೆ ಅನುದಾನದ ಖರ್ಚು 1,850 ರೂಪಾಯಿ. ಒಟ್ಟು 44,126 ರೂಪಾಯಿ ಖರ್ಚಾಗಿದೆ. ಅಂತಿಮ ಶುಲ್ಕ 31/3/2024ಕ್ಕೆ 10,207 ರೂಪಾಯಿ ಉಳಿದಿದೆ. ದಾಖಲಾತಿ ಪರಿಶೀಲನೆ ಮತ್ತು ಶಾಲೆಯನ್ನು ಭೇಟಿ ಮಾಡಿದಾಗ ಕೆಲವು ನ್ಯೂನತಾಂಶಗಳು ಸಿಕ್ಕಿದೆ. ಅದೇನೆಂದ್ರೆ ಸದರಿ ಶಾಲೆಯ ಅಡುಗೆ ಕೋಣೆಯ ಹೊರಗೆ ಮಕ್ಕಳಿಗೆ ಪ್ರವೇಶವಿಲ್ಲ ಎಂದು ಬರೆಸಿರುವುದಿಲ್ಲ. ಸದರಿ ಶಾಲೆಯ ಆವರಣದಲ್ಲಿ ಶಾಲಾ ಸುರಕ್ಷತಾ ಪ್ರತಿಜ್ಞೆಯನ್ನು ಪ್ರದರ್ಶಿಸಿರುವುದಿಲ್ಲ. ಪಾಲಕರ ಭೇಟಿ, ಸಮುದಾಯದ ಭೇಟಿ, ಮಕ್ಕಳದ್ದು ಮತ್ತೆ ಟೀಚರ್ಸ್ ಸಂದರ್ಶನ ಮಾಡಿದಾಗ ನಮಗೆ ಕೆಲವೊಂದು ಅಂಶಗಳು ಕಂಡಿದೆ, ಅವಶ್ಯಕತೆ ಇರುವ ಅಂಶಗಳು. ಅದೇನೆಂದ್ರೆ ಪ್ರಿಂಟರ್ ಅವಶ್ಯಕತೆ ಇದೆ ಎಂದು ಶಿಕ್ಷಕರು ಮತ್ತು ಮಕ್ಕಳು ಹೇಳಿದ್ದಾರೆ. ಸದರಿ ಶಾಲೆಗೆ ಹೊಸ ಕಟ್ಟಡ ಅವಶ್ಯಕತೆ ಇದೆ ಎಂದು ಶಿಕ್ಷಕರು, ಪಾಲಕರು ಮತ್ತು ಸಮುದಾಯದವರು ಹೇಳಿದ್ದಾರೆ. ಶಾಲೆಗೆ ಸ್ಮಾರ್ಟ್ ಟಿವಿ ಅವಶ್ಯಕತೆ ಇದೆ ಎಂದು ಶಿಕ್ಷಕರು ಹೇಳಿದ್ದಾರೆ. ಸದರಿ ಶಾಲೆಗೆ ಜಾರು ಬಂಡಿ, ಜೋಕಾಲಿ ಅವಶ್ಯಕತೆ ಇದೆ ಎಂದು ಮಕ್ಕಳು ಸಂದರ್ಶನ ವೇಳೆ ಹೇಳಿದ್ದಾರೆ. ಕಂಪ್ಯೂಟರ್ ಅವಶ್ಯಕತೆ ಇದೆ ಎಂದು ಸಹ ಹೇಳಿದ್ದಾರೆ. ನೀವು ಅವತ್ತು ಸಂದರ್ಶನ ವೇಳೆ ಹೇಳಿದಂಥದ್ದು ಅಲ್ವಾ? ಇದರಲ್ಲಿ ಈಗ ಒಂದು 2-3 ಆ್ಯಡ್ ಆಗತ್ತೆ. ನೀವು ಕಟ್ಟಡ ಬಂದಿದೆ ನಮ್ಮ ಕುಮಾರಿ ದಿವ್ಯನಾಯ್ಕಿಯವರಿಗೆ ನಮ್ಮ ನಿಮ್ಮೆಲ್ಲರ ಪರವಾದಂತಹ ಆತ್ಮೀಯ ಧನ್ಯವಾದಗಳು. ಈಗ ಚರ್ಚಾ ವಿಷಯ ಸಂಬಂಧಪಟ್ಟಂತೆ ಈಗ ಚರ್ಚೆ ಸುರೇಶ್ ನಾಯ್ಕರದ್ದು ಅಂತ ಹೇಳಿದ್ರಲ್ರಿ, ಸ್ಕಾಲರ್ಶಿಪ್ ಇದೆ ಅಂತ ಹೇಳಿದ್ರು. ಬರಲಿಲ್ಲ, ಇನ್ನು 5 ವರ್ಷ ಆದ್ರೂ ನಮ್ಮ ಮಕ್ಕಳಿಗೆ 1 ರೂಪಾಯಿ ಸ್ಕಾಲರ್ಶಿಪ್ ಬರಲಿಲ್ಲ. ಈಗ ಆದರ್ಶ ಮೇಡಮ್ ಅವ್ರದ್ದು ಆದರ್ಶ ಇದ್ರು ಬರತ್ತಾ? ಅದರ್ಸ್ ಅದೇ ಈಗ SC ST ಯಾರಿದ್ದಾರಾ? ಇಲ್ಲ SC ಮಕ್ಕಳು ಯಾರು ಯಾರು ಇಲ್ಲ. ನೀವು ಅಪ್ಲೈ ಮಾಡಿದ್ರಾ? ಅಪ್ಲೈ ಮಾಡಿ ಅಲ್ಲಿ ಕೆನರಾ ಬ್ಯಾಂಕಿಗೆಲ್ಲ ಇದು ಮಾಡಿ ಎಲ್ಲ ಮಾಡಿ ನಾವು ಮಾಡಿದ್ದೀರಾ? ಒಂದು ಇದು ಬರಲಿಲ್ಲ ಯಾವುದು. ಅದು ಆಕ್ಚುಲಿ ನಾವು ಕೇಳಿದಾಗ ಅಲ್ಲಿ ನನ್ನೊಂದು ತಾಲೂಕಾ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಅವ್ರಿಗೆ ಬರ್ತಾರೆ. ಅವ್ರನ್ನ ಕೇಳಿದಾಗ ಅವ್ರಿಗೆ ಅನುದಾನ ಇಲ್ಲದ್ರಿಂದ ಕೊಟ್ಟಿಲ್ಲ, ಹಾಗಾಗಿ ಈ ಬಾರಿಗೂ ಕೂಡ ಅಪ್ಲೈ ಮಾಡ್ಲಿಕ್ಕೆ ಇನ್ನು ಬಿಟ್ಟಿಲ್ಲ ಅಂತ ಹೇಳಿದ್ದಾರೆ. SDMC ಅಧ್ಯಕ್ಷರು ಹಾಗೂ ಪಂಚಾಯತ್ ಸದಸ್ಯರ ಅನುಮತಿಯ ಮೇರೆಗೆ ಮುಂದೆ ಸಾಗ್ತಾ ಇದ್ದೇವೆ. ಅದು ಸಮಾರೋಪ ನೋಡಲ್ ಅಧಿಕಾರಿಗಳಿಂದ ಬರಲಿಲ್ಲ. ಅಧ್ಯಕ್ಷತೆ ಉದಯ ಮಾಡ್ಕೊಂಡಿದ್ದಾರೆ, ಯಾರೋ ಬಂದಿಲ್ಲ. ವಂದನಾರ್ಪಣೆ ಹೋಗುದ. ಯಾವುದೊಂದು ಕಾರ್ಯಕ್ರಮ ಪ್ರಾರಂಭವನ್ನು ಕಂಡ ಮೇಲೆ ಅಂತ್ಯವನ್ನು ಕಾಣಬೇಕು. ಹಾಗಾಗಿ ಈಗ ನಾವು ವಂದನಾರ್ಪಣೆಯನ್ನು ಪ್ರಾರಂಭಿಸ್ತಾ ಇದ್ದೇವೆ. ಇವತ್ತು ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆಯ ಸಾಮಾಜಿಕ ಪರಿಶೋಧನಾ ಶಾಲಾ ಸಭೆ 2023-24 ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಶಾಲೆಯ SDMCಯ ಕ್ರಿಯಾಶೀಲರಾದ ಶ್ರೀಯುತ ದಯಾನಂದ ನಾಯ್ಕ ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾದಂತಹ ಆತ್ಮೀಯ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಹಾಗೆ ಶಾಲೆಯ ಸಮಸ್ತ ಆಗುಹೋಗುಗಳಲ್ಲಿ ಪಾಲ್ಗೊಂಡು ಸಲಹೆ ಸೂಚನೆಗಳನ್ನು ನೀಡ್ತಾ ಇರುವಂತಹ ನಮ್ಮ ಗ್ರಾಮ ಪಂಚಾಯಿತಿಯ ಮಾನ್ಯ ಸದಸ್ಯರಾದಂತಹ ಶ್ರೀಮತಿ ಸುಶ್ರಾ ನಾಯ್ಕರವರು ಕೂಡ ಆಗಮಿಸಿ ತಮ್ಮ ಸಲಹೆ ಸೂಚನೆಗಳನ್ನು ಚಂದಗಾಣಿಸಿದ್ದಾರೆ. ಅವರಿಗೂ ಕೂಡ ನಿಮ್ಮೆಲ್ಲರ ಪರವಾದಂತಹ ಆತ್ಮೀಯ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಹಾಗೆ ಅವರ ಮನೆಯವರಾದ ಶ್ರೀಯುತ ಮಂಜುನಾಥ್ ನಾಯ್ಕರವರು ಕೂಡ ಆಗಮಿಸಿ ತಮ್ಮ ಸಮಯವನ್ನು ಮೀಸಲಿಟ್ಟು ಕಾರ್ಯಕ್ರಮವನ್ನು ಚಂದಗಾಣಿಸಿಕೊಟ್ಟಿದ್ದಾರೆ. ಅವರಿಗೂ ಕೂಡ ನಿಮ್ಮೆಲ್ಲರ ಪರವಾದ ಆತ್ಮೀಯ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಹಾಗೆ ಅದೇ ರೀತಿ ಪಾಲಕರು ಶಾಲೆಯವರೆಗೆ ಪ್ರತಿದಿನ ಬಂದು ಹೋಗ್ತಾ ಇದ್ರು. ವೇದಿಕೆಯಲ್ಲಿ ಕುಳಿತು ನಮಗೆ ಇವತ್ತು ಸಂತೋಷವನ್ನು ಉಂಟು ಮಾಡಿದ್ದಾರೆ. ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಟ್ಟಿರುವಂತಹ ಶ್ರೀಯುತ ಶಿವಾನಂದ ನಾಯ್ಕರವರಿಗೂ ನಿಮ್ಮೆಲ್ಲರ ಪರವಾದಂತಹ ಆತ್ಮೀಯ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಹಾಗೆ ಈ ಒಂದು ಕಾರ್ಯಕ್ರಮದ ರೂವಾರಿಗಳಾಗಿರುವಂತಹ ಶ್ರೀಯುತ ನಾಗರಾಜ್ ಸರ್ ತಾಳ್ಮೆಯಿಂದ ಎಲ್ಲ ವಿಷಯಗಳನ್ನು ಎಲ್ಲರ ಮನ ಮುಟ್ಟುವಂತೆ ತಿಳಿಸ್ಕೊಟ್ಟಿದ್ದಾರೆ. ಅದನ್ನು ತಿಳಿದುಕೊಳ್ಳುವಂತಹ ಭಾಗ್ಯ ಇನ್ನುಳಿದ ಪಾಲಕರಿಗೂ ಬರಲಿ, ಆ ಅವಕಾಶ ಇನ್ನೊಮ್ಮೆ ಸಿಗಲಿ ಅಂತ ಹೇಳ್ತಾ ಅವರಿಗೂ ಕೂಡ ನಿಮ್ಮೆಲ್ಲರ ಪರವಾದಂತಹ ಆತ್ಮೀಯ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಹಾಗೆ ಅವರ ಸಿಬ್ಬಂದಿ ವರ್ಗದವರಾದಂತಹ ಅವರದೇ ಹೆಸರನ್ನು
ಪಡೆದಿರುವಂತಹ ಶ್ರೀಯುತ ನಾಗರಾಜ್ ಸರ್ ಅವರಿಗೂ ಕೂಡ ನಮ್ಮ ನಿಮ್ಮೆಲ್ಲರ ಪರವಾದಂತಹ ಆತ್ಮೀಯ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಹಾಗೆ 3-4ರಂದು ತಮ್ಮ 3ನೇ ತಾರೀಕಿನಂದು ಈ ಶಾಲೆಯ ಸಮಸ್ತ ವರದಿಯನ್ನ ಪಡ್ಕೊಂಡು ಇವತ್ತು ಸುಂದರವಾಗಿ ವರದಿಯನ್ನ ಮಂಡಿಸಿರುವಂತಹ ದಿವ್ಯಾ ಅವರಿಗೂ ಕೂಡ ನಮ್ಮ ನಿಮ್ಮೆಲ್ಲರ ಪರವಾದಂತಹ ಆತ್ಮೀಯ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಹಾಗೆ ಶಾಲೆಯ ಮುಖ್ಯಾಧ್ಯಾಪಕರಿಗೂ ಕೂಡ ಆತ್ಮೀಯ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಅದೇ ರೀತಿ ನಮ್ಮ ಶಾಲೆಯ ಪಾಲಕರಾಗಿರುವಂತಹ ಶ್ರೀ ಸುರೇಶ್ ನಾಯ್ಕರವರು ಕೂಡ ಆಗಮಿಸಿ ಕಾರ್ಯಕ್ರಮವನ್ನ ಚಂದಗಾಡಿಸಿಕೊಂಡಿದ್ದಾರೆ. ಅವರಿಗೂ ಕೂಡ ನಮ್ಮ ನಿಮ್ಮೆಲ್ಲರ ಪರವಾದಂತಹ ಆತ್ಮೀಯ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಹಾಗೆ ಶ್ರೀಮತಿ ಯಮುನಾ ಅವರು ಈ ವರ್ಷ 1ನೇ ಕ್ಲಾಸಿಗೆ ಮಗುವನ್ನು ಸೇರಿಸಿ ಇಂದು ನಡೆಯುವಂತಹ ಸಭೆಯಲ್ಲಿ ಈವರೆಗೆ ತಮ್ಮ ಸಮಯವನ್ನ ಮೀಸಲಿಟ್ಟು ಕಾರ್ಯಕ್ರಮದ ಯಶಸ್ಸಿಗೆ ಭಾಜನರಾಗಿದ್ದಾರೆ. ಅವರಿಗೂ ಕೂಡ ನಮ್ಮ ನಿಮ್ಮೆಲ್ಲರ ಪರವಾದಂತಹ ಆತ್ಮೀಯ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಹಾಗೆ ಅಕ್ಷರ ದಾಸೋಹದಲ್ಲಿ ಸೇವೆಯನ್ನ ಸಲ್ಲಿಸ್ತಾ ಇರುವಂತಹ ಶ್ರೀಮತಿ ಗೌರಿ ಅವರು ಕೂಡ ಮನೆಗೆ ಹೋದ್ರೂ ಕೂಡ ನಮ್ಮ ಕರೆಗೆ ಹೋಗೊಟ್ಟು ಬಂದು ನಮಗೆಲ್ಲರೂ ಕೂಡ ಉಪಚಾರವನ್ನ ಮಾಡಿದ್ದಾರೆ. ಅವರಿಗೂ ಕೂಡ ನಮ್ಮ ನಿಮ್ಮೆಲ್ಲರ ಪರವಾದಂತಹ ಆತ್ಮೀಯ ಧನ್ಯವಾದಗಳನ್ನ ಅರ್ಪಿಸ್ತೇನೆ.